ಆನಂತರದಲ್ಲಿ ಶ್ರೀಯುತ ವೆಂಕಟೇಶ್ ಹೇಮಾದ್ರಿಯವರು ಮೊದಲಗಟ್ಟಿ ಪ್ರಾಣದೇವರ ಶೇಷವಸ್ತ್ರವನ್ನು ಶ್ರೀಪಾದಂಗಳವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಯುತ ಚಿತ್ರಗಾರವರು ಪರಮ ಪೂಜ್ಯ ರಘೋತ್ತಮ ತೀರ್ಥ ಶ್ರೀಪಾದಂಗಳವರಿಂದ ಪ್ರತಿಷ್ಠಾಪಿತವಾದಂತಹ ಭಾವಬೋಧ ಮುಖ್ಯ ಪ್ರಾಣದೇವರು ಶ್ರೀರಂಗ ಕ್ಷೇತ್ರದ ಮುಖ್ಯ ಪ್ರಾಣದೇವರ ಶೇಷವಸ್ತ್ರವನ್ನು ಚಿತ್ರಗಾರವರು ಶ್ರೀಪಾದಂಗಳವರಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಕುಂಚೂರು ಪ್ರಾಣದೇವರ ಕ್ಷೇತ್ರದಿಂದ ಪ್ರಾಣದೇವರ ಶೇಷವಸ್ತ್ರವನ್ನು ಶ್ರೀಪಾದಂಗಳವರಿಗೆ ಶ್ರೀಯುತ ಹುಕ್ಕೇರಿಯವರು ಶ್ರೀಧರ್ ಹುಕ್ಕೇರಿಯವರು ಸಮರ್ಪಣೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತೇನೆ. ತದನಂತರದಲ್ಲಿ ಶ್ರೀಯುತ ಜಿ.ಕೆ. ಕುಲಕರ್ಣಿಯವರು ಸಂಕಟಮೋಚನ ಪ್ರಾಣದೇವರ ಕ್ಷೇತ್ರದಿಂದ ಶೇಷವಸ್ತ್ರವನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಯುತ ಜಿ.ಕೆ. ಕುಲಕರ್ಣಿಯವರು ಸಂಕಟಮೋಚನ ಪ್ರಾಣದೇವರು. ಆನಂತರದಲ್ಲಿ ಡಾಕ್ಟರ್ ಕಾಟವಟೆಯವರು ಮುಖ್ಯ ಪ್ರಾಣದೇವರ ಶೇಷವಸ್ತ್ರವನ್ನು ಸಮರ್ಪಣೆಯನ್ನು ಮಾಡಬೇಕು. ತಾರತಮ್ಯ ಕ್ರಮದಲ್ಲಿ ಶ್ರೀಪಾದಂಗಳವರಿಗೆ ಎಲ್ಲ ಯತಿಗಳ ಶೇಷವಸ್ತ್ರವನ್ನು ಮಂಗಲ ವಾದ್ಯದೊಂದಿಗೆ ಶ್ರೀಪಾದಂಗಳವರ ಸಮರ್ಪಣೆಗೋಸ್ಕರವಾಗಿ ತೆಗೆದುಕೊಂಡು ಬರ್ತಾ ಇದ್ದಾರೆ. ಎದುರಿಗಿರುವಂತಹ ಸ್ಕ್ರೀನ್ನಲ್ಲಿ ಅದು ಕಾಣಿಸ್ತದೆ. ಎಲ್ಲ ಗುರು ಪರಂಪರೆಯಲ್ಲಿ ಬಂದಂತಹ ಗುರುಗಳ ಶೇಷವಸ್ತ್ರವನ್ನು ಮಂಗಲ ವಾದ್ಯಗಳ ಮೂಲಕವಾಗಿ ಶ್ರೀಪಾದಂಗಳವರಿಗೆ ಸಮರ್ಪಣೆಯನ್ನು ಮಾಡಲಾಗ್ತಾ ಇದೆ. ಮೊಟ್ಟ ಮೊದಲಿಗೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಂದ ನೇರವಾಗಿ ಆಶ್ರಮವನ್ನು ಪಡೆದು